ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, KCET ಲಾಸ್ಟ್ 7 ಡೇಸ್ ಉಳಿದಿದೆ. ಈ ಲಾಸ್ಟ್ 7 ಡೇಸ್ ಅಲ್ಲಿ ನಿಮ್ಮ ಸ್ಮಾರ್ಟ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು, ನಿಮ್ಮ ಹೆಲ್ತ್ ನ ನೋಡ್ಕೊಳ್ಳಿ, ಯಾವುದಕ್ಕೂ ಕೂಡ ಸ್ಟ್ರೆಸ್ ತಗೊಳ್ಳಿಕ್ ಹೋಗ್ಬೇಡಿ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ ಸ್ಟೂಡೆಂಟ್ಸ್, KCET ಎಕ್ಸಾಮ್ ನಿಮ್ಗೆ ನಾನು ಹೇಳ್ತೇನೆ ನೋಡಿ, ಔಟ್ ಆಫ್ 60 ಕ್ವಶನ್ಸ್ ಅಲ್ಲಿ 25 to 30 ಕ್ವಶನ್ಸ್ ನಿಮ್ಗೆ ಆರಾಮ್ಸೆ ಈಸಿಯಾಗಿ ಮಾಡೋದೇ ಇರುತ್ತೆ. ನೀವು ಮಾಡ್ಕೊಳ್ಳೋ ಮಿಸ್ಟೇಕ್ ಏನು ಅಂತ ಕೇಳಿದ್ರೆ, ಹೆಚ್ಚಿನ ಸ್ಟೂಡೆಂಟ್ಸ್ ಗಳು ಮಾಡ್ಕೊಳ್ಳೋ ಮಿಸ್ಟೇಕ್ ಏನು ಅಂತ ಕೇಳಿದ್ರೆ, ಪ್ಯಾನಿಕ್ ಆಗ್ತಾರೆ. 60 ಕ್ವಶನ್ಸ್ ಇದೆ, ನನಗೆ 70 ಮಿನಿಟ್ಸ್ ಮಾತ್ರ ಇರೋದು, ಎಲ್ಲೂ ಟೈಮ್ ಸಾಕಾಗೋದಿಲ್ವೇನೋ ನನಗೆ ಅಂತೇಳೋ ಪ್ಯಾನಿಕ್ ಆಗೋದ್ರೊಳಗಡೆ ನಿಮ್ಗೆ ಗೊತ್ತಿರೋ ಆನ್ಸರ್ಸ್ ಅನ್ನು ಕೂಡ ನೀವು ಮಿಸ್ಟೇಕ್ಸ್ ಮಾಡಿ ಬರ್ತೀರಾ. ಸೊ ನೀವು ಗೊತ್ತಿರೋ ಆನ್ಸರ್ಸ್ ಅನ್ನ ನಿಧಾನವಾಗಿ ಮಾಡ್ಕೊಂಡು ಬಂದರೂ ಕೂಡ ನೀವು ಆರಾಮ್ಸೆ 30 to 35 ತೆಗಿಬಹುದು. ಅಂಡ್ ಒನ್ ಮೋರ್ ಥಿಂಗ್, ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಈ ವರ್ಷ ಕಾಂಪಿಟೇಷನ್ ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. ಯಾಕಂದ್ರೆ ಒಂದು, ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಎರಡನೇದು, ಈ ವರ್ಷ ರಿಸಲ್ಟ್ ಅನ್ನು ನೋಡಿದಾಗ ಎಷ್ಟೋ ಸ್ಟೂಡೆಂಟ್ಸ್ಗಳು ಅಂದ್ರೆ ಡಿಸ್ಟಿಂಕ್ಷನ್ ಬಂದಂತ ಸ್ಟೂಡೆಂಟ್ಸ್ಗಳು ಆಲ್ಮೋಸ್ಟ್ ಡಬಲ್ ಆಗಿದ್ದಾರೆ. ಓಕೆ, ಸೊ ಇದೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಕಾಂಪಿಟೇಷನ್ ಇಂದ ನೀವು ಔಟ್ಸೈಡ್ ಬರಬೇಕು ಅಂತ ಆದ್ರೆ, ನಾನು ಆಲ್ರೆಡಿ ಹೇಳಿದ್ದೇನೆ, ಈ 60 ಇಂದ 85 ಅಥವಾ 90 ವರೆಗಿರೋ ರೇಂಜ್ ನ ನೀವು ಪಾಸ್ ಮಾಡಲೇಬೇಕು. ಇನ್ ದ ಸೆನ್ಸ್, ಈಚ್ ಸಬ್ಜೆಕ್ಟ್ ಅಲ್ಲಿ ನೀವು 30+ ಇಟ್ ಈಸ್ ಮಿನಿಮಮ್. ಓಕೆ, 35 ಮೇಲ್ಗಡೆ ಬಂದ್ರೆ ನೀವು ಗ್ಯಾರಂಟಿ ಟಾಪ್ 15 ಅಥವಾ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರಬಹುದು. ಸರಿನಾ? ಸೊ ಇದಕ್ಕೆ ನಾನು 7 days ಇಂಟೆನ್ಸಿವ್ ಫೈನಲ್ ಪುಷ್ ಅನ್ನ ಕೊಡ್ತಾ ಇದ್ದೇನೆ. ಸೊ ಜಸ್ಟ್ ಇಗ್ನೋರ್ ದಿಸ್ May 16 ಅಂತ ಹೇಳಿ ಇಗ್ನೋರ್ ಮಾಡ್ಕೊಳ್ಳಿ. ಇಟ್ ಈಸ್ April 16 and 23. ಸಾರಿ, ಅದು ಮಿಸ್ಟೇಕ್ ಆಯ್ತು, ನಾನು ಇದ್ ಮಾಡುವಾಗ ನೋಡ್ಕೊಳ್ಳಿಲ್ಲ. ಎನಿವೆ, ಇಗ್ನೋರ್ ದಟ್. ಓಕೆ, ಲಾಸ್ಟ್ 7 day ಇಂಟೆನ್ಸಿವ್ ಫೈನಲ್ ಪುಷ್ ಅನ್ನು ಹೇಳ್ತಾ ಇದ್ದೇನೆ. ನಿನ್ನೆ ಸೆಕೆಂಡ್ ಡೇ ಕೊಟ್ಟಿದ್ದೇನೆ ಸ್ಟೂಡೆಂಟ್ಸ್. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೇನೆ ನೋಡಿ, ಇವತ್ತು ಥರ್ಡ್ ಡೇ ತಗೊಂಡ್ರೆ ನಿನ್ನೆ 15 ಮಾರ್ಕ್ಸ್ ಇದೆ ಹೇಳಿದ್ದೇನೆ, ಅದ್ರ ಪ್ರೀವಿಯಸ್ ಡೇನು ಕೂಡ 15 ಮಾರ್ಕ್ಸ್ ಹೇಳಿದ್ದೇನೆ. ಫಸ್ಟ್ ನಿಮ್ಮ ಮೆಜಾರಿಟಿ ವೈಟೇಜ್ ಅನ್ನ ಕ್ಯಾರಿ ಮಾಡುವಂತ 3 ಚಾಪ್ಟರ್ಸ್ ಫ್ರಮ್ ಮ್ಯಾಥ್ಸ್ ಇಂದ ಫಸ್ಟ್ ಡೇಗೆ ಕಂಟಿನ್ಯೂಟಿ ಅಂಡ್ ಡಿಫರೆನ್ಶಿಯಾಬಿಲಿಟಿ ಮತ್ತೆ ಇಂಟಿಗ್ರಲ್ಸ್ ಆಲ್ರೆಡಿ 2 ಡೇಗೆ ಆಗಿದೆ. ಇವತ್ತು ಬೇಕಾದ್ರೆ ಡಿಟರ್ಮಿನೆಂಟ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಎರಡನ್ನೂ ತಗೊಳ್ಳಿ ಯಾವ್ದ್ರಿಂದ? ಮ್ಯಾಥ್ಸ್ ಇಂದ. ಆಯ್ತಾ? ಥರ್ಡ್ ಡೇಗೆ ನಾನು ಇವತ್ತು ಥರ್ಡ್ ಡೇಗೆ ಸಪರೇಟ್ ಆಗಿ ಏನು ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅದ್ರ ಜೊತೆ ಕೆಮಿಸ್ಟ್ರಿಯಿಂದ ಬೇಕಾದ್ರೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಆಯ್ತಾ? ಕೆಮಿಸ್ಟ್ರಿಯಿಂದ. ಇನ್ನು ಫಿಸಿಕ್ಸ್ ಇಂದ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಓಕೆ, ಸೊ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ಲಾಸ್ಟ್ ಇಯರ್ 4 ಮಾರ್ಕ್ಸ್ ಬಂದಿದೆ. ಅಂಡ್ ಕೆಮಿಸ್ಟ್ರಿಯಲ್ಲಿ ನಿಮಗೆ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ 5 ಮಾರ್ಕ್ಸ್ ಬಂದಿದೆ, ಅಲ್ಲಿಗೆ 9 ಆಯ್ತು. ನೀವು ಮ್ಯಾಟ್ರಿಕ್ಸ್ ಮತ್ತೆ ಡಿಟರ್ಮಿನೆಂಟ್ಸ್ ಎರಡನ್ನು ತಗೊಂಡ್ರೆ ಅಲ್ಲಿಂದ 9 ಮಾರ್ಕ್ಸ್, ಟೋಟಲ್ 18 ಮಾರ್ಕ್ಸ್ ಆಯ್ತು. ಅಂದ್ರೆ ನೀವು ಮಿನಿಮಮ್ 15 ಅಂತ ತಗೊಂಡ್ರೆ ಇವತ್ತು ಇವು 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ರೆ, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಫ್ರಮ್ ಮ್ಯಾಥ್ಸ್ ಎರಡನ್ನು ತಗೊಳ್ಬೇಕು ನೀವು. ಕೆಮಿಸ್ಟ್ರಿಯಿಂದ ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕೆಮಿಸ್ಟ್ರಿಯಿಂದ, ಇನ್ ಫಿಸಿಕ್ಸ್ ಇಂದ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಇದಿಷ್ಟನ್ನ ತಗೊಂಡ್ರೆ ನೀವು 15 to 17 ಮಾರ್ಕ್ಸ್ ಇವತ್ತಾಗುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ 45 ಮಾರ್ಕ್ಸ್ ಇನ್ 3 days ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಸರಿನಾ? ಸೊ ಇದು 3 daysಗೆ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಇಲ್ಲ ಸರ್ ಆಗಿಲ್ಲ, ಲಾಸ್ಟ್ 7 days ಅಲ್ಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಕೇಳಿದ್ರೆ, ನಿಮ್ಮ KCET ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ, ಕೆಲವೊಂದಿಷ್ಟು ಟಾಪಿಕ್ ಗಳು ರಿಪೀಟ್ ಆಗುತ್ತೆ ಬಿಟ್ರೆ, ಅಂದ್ರೆ ನಿಮ್ಗೆ 80% ಆಫ್ ದ ಟಾಪಿಕ್ಸ್ ಅಥವಾ ಕ್ವಶನ್ಸ್ ಆರ್ ರಿಪೀಟೆಡ್. ಓನ್ಲಿ 30% ಟಾಪಿಕ್ಸ್ ಇಂದ ಬರುತ್ತೆ ಕ್ವಶನ್ಸ್ಗಳು. ಸೊ ಅದಕ್ಕೆ ನಾನು ಅದಕ್ಕೆ ಇಂಟೆನ್ಸಿವ್ 7 days ಸ್ಟ್ರಾಟಜಿ ಅಂತ ಮಾಡಿದ್ದೇನೆ. ಇದರಲ್ಲಿ ಏನು ಅಂತ ಕೇಳಿದ್ರೆ, ನಿಮಗೆ 35 to 40 ಮಾರ್ಕ್ಸ್, ವರ್ಸ್ಟ್ ಕೇಸ್ 30 to 40 ಮಾರ್ಕ್ಸ್, ಐ ಮೀನ್ 30 to 35 ಮಾರ್ಕ್ಸ್. ಫಿಸಿಕ್ಸ್ ಇಂದ 30 to 35, ಕೆಮಿಸ್ಟ್ರಿ ಇಂದ 30 to 35, ಮ್ಯಾಥ್ಸ್ ಇಂದ 30 to 35. ಆಲ್ರೆಡಿ ನೀವು ನಾನು ಮೊನ್ನೆ ಹೇಳಿರುವಂತ ಇದನ್ನ ಫಾಲೋ ಮಾಡಿದ್ರೆ, ಸೊ ಇದನ್ನ ಡೇ 3 ಇಂದಾನೆ ಸ್ಟಾರ್ಟ್ ಮಾಡಿ. ಬೇಕಾದ್ರೆ ಡೇ 1 ನಲ್ಲಿ ನಾನು ಏನ್ ಮಾಡಿದ್ದೇನೆ ಅಂತ ಕೇಳಿದ್ರೆ, ನಾಳೆಗೆ ನಾನು ಹೇಳಿದ್ದು ಕರೆಂಟ್ ಎಲೆಕ್ಟ್ರಿಸಿಟಿ ಪ್ಲಸ್ ಮೆಟ್ರೈಸಸ್ ಪ್ಲಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಸೊ ಇದರಲ್ಲಿ ನೋಡಿ, ನೀವು ಇದ್ರ ಬಗ್ಗೆ ಕಾಂಬಿನೇಷನ್ ಗಿಂತ ಇಂಪಾರ್ಟೆಂಟ್ ಟಾಪಿಕ್ ಗಳು ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, ಓಮ್ಸ್ ಲಾ ತುಂಬಾ ಇಂಪಾರ್ಟೆಂಟ್. ಎವ್ರಿ ಇಯರ್ ನಾನು 10 years ಕ್ವಶನ್ ಪೇಪರ್ಸ್ ನೋಡಿದಾಗ ನಮಗೆ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಓಮ್ಸ್ ಲಾ ಮೇಲೆ ಕ್ವಶನ್ ಕೇಳಿದ್ದಾರೆ, ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಮತ್ತೆ ಕರೆಂಟ್ ಲಾ ಇದ್ರ ಮೇಲೂ ಕ್ವಶನ್ ಕೇಳಿದ್ದಾರೆ. 2 ಸರ್ಕ್ಯೂಟ್ ಪ್ರಾಬ್ಲಮ್ಸ್ ಅನ್ನ ಮಾಡಿ, ಮತ್ತೆ ಓಮ್ಸ್ ಲಾ ಅಲ್ಲಿ ಸ್ಲೋಪ್ ಅನ್ನ ಫೈಂಡ್ ಔಟ್ ಮಾಡೋದು, ರೆಸಿಸ್ಟರ್ ನ ರೀಡ್ ಮಾಡೋದು, ಅದನ್ನ ನೋಡ್ಕೊಳ್ಳಿ. ವೀಟ್ ಸ್ಟೋನ್ ಬ್ರಿಡ್ಜ್ ಇಂದ ಬ್ಯಾಲೆನ್ಸ್ ಮಾಡೋದು, ಕಂಡೀಷನ್ ಇದೆಯಲ್ಲ, ಅನ್ನೋನ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು, ಇದನ್ನ ಕೇಳ್ತಾರೆ. ಅದು ಬಿಟ್ರೆ ಸೀರೀಸ್ ಅಂಡ್ ಪ್ಯಾರಲಲ್ ರೆಸಿಸ್ಟರ್ಸ್ ಇದನ್ನ ನೀವು ಮಾಡ್ಲೇಬೇಕು. ಓಕೆ, 3 ನ್ಯೂಮೆರಿಕಲ್ಸ್ ಆನ್ ಕಾಂಬಿನೇಷನ್. ಸೀರೀಸ್ ಅಲ್ಲಿ 1, ಪ್ಯಾರಲಲ್ ಅಲ್ಲಿ 1, ಮತ್ತೆ ಸೀರೀಸ್ ಮತ್ತೆ ಪ್ಯಾರಲಲ್ ಅವ್ 2 ಕಂಬೈನ್ ಆಗಿರುತ್ತಲ್ಲ, ಸೊ ಇದೆಲ್ಲದನ್ನು ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸರಿನಾ? ಅದಾದ್ಮೇಲೆ ನೆಕ್ಸ್ಟ್ ಬರೋದು ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಮೆಟ್ರೈಸಸ್, ಅಂದ್ರೆ ಇದರಲ್ಲಿ ನಿಮ್ಗೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಬರುತ್ತೆ, ಮ್ಯಾಟ್ರಿಕ್ಸ್ ಇನ್ವರ್ಸ್ ಬರುತ್ತೆ, ಮತ್ತೊಂದು ಸಾಲ್ವಿಂಗ್ ಯಾವ್ದನ್ನ AX = B ಅಥವಾ ಫೈಂಡ್ X = A ಇನ್ವರ್ಸ್ B, ಸಿಸ್ಟಮ್ ಆಫ್ ಇಕ್ವೇಶನ್. ಇದನ್ನು ಕಲ್ತ್ಕೊಳ್ಳಿ. ಇಷ್ಟನ್ನೇ ಕಲ್ತ್ಕೊಳ್ಬೇಡಿ, ಇದರ ಮೇಜರ್ಲಿ ಬಂದಿರುವಂತ ಟಾಪಿಕ್ಸ್ ಗಳು. ಅದಾದ್ಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನೋಡಿ, ನರ್ಸ್ಟ್ ಇಕ್ವೇಶನ್ ಇಂದ -E = E0 ಆ ಫಾರ್ಮುಲಾ ಇದೆಯಲ್ಲ,
-0.059 ಅದ್ರ ಮೇಲ್ಗಡೆ ತುಂಬಾ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಸೆಲ್ EMF ಅಂದ್ರೆ E0 ಆಫ್ ಸೆಲ್ ಇಸ್ ಇಕ್ವಲ್ಸ್ ಟು ಈ ಕ್ಯಾಥೋಡ್ ಮೈನಸ್ E0 ಆಫ್ ಆನೋಡ್ ಇದೆಯಲ್ಲ, ಅದ್ರದ್ದು ಒಂದು 3 to 4 ಪ್ರಾಬ್ಲಮ್ಸ್ ಅನ್ನ ಮಾಡಿ. ಫ್ಯಾರಡೇಸ್ ಲಾ ಅನ್ನ ಮಾಡಿ, W ಇಸ್ ಇಕ್ವಲ್ಸ್ ಟು M ಇಂಟು Q ಡಿವೈಡ್ ಬೈ N ಇಂಟು F, ಒಂದು 2 ನ್ಯೂಮರಿಕಲ್ಸ್ ಅನ್ನ ಮಾಡಿ. ಸ್ಪಾಂಟಿನಿಟಿ ಡೆಲ್ಟಾ G ಇಸ್ ಇಕ್ವಲ್ಸ್ ಟು ಮೈನಸ್ NFE ಅದ್ರ ಮೇಲೆ ಮಾಡಿ. ಓಕೆ, ಲಿಂಕ್ ಟು EMF. ದೆನ್ ಡಿಟರ್ಮಿನೆಂಟ್ ಇಂದ 3x3 ಡಿಟರ್ಮಿನೆಂಟ್ಸ್ ಅನ್ನ ಮಾಡಿ. ಅದರಲ್ಲಿ ಕೋಫ್ಯಾಕ್ಟರ್ ಎಕ್ಸ್ಪಾನ್ಷನ್ ಇರ್ಬೋದು, ಇದ್ರದ್ದು 1 ನ್ಯೂಮರಿಕಲ್, ಮತ್ತೆ ಕ್ರಾಮರ್ಸ್ ರೂಲ್ ಇಂದ 3 into 3. ಓಕೆ, ಸೊ ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಸಂಜೆ ಆದ್ಮೇಲೆ ಎಲ್ಲದೂ ಒಂದ್ಸತಿ ರಿವಿಷನ್ ಮಾಡಿ. ಫಿಸಿಕ್ಸ್ ಇಂದ ಓಮ್ಸ್ ಲಾ, KVL, KCL, ಬ್ರಿಡ್ಜ್ ಸರ್ಕ್ಯೂಟ್, ಮ್ಯಾಟ್ರಿಕ್ಸ್ ಇಂದ, ಡಿಟರ್ಮಿನೆಂಟ್ಸ್ ಇಂದ, ಇನ್ವರ್ಸ್ ಇಂದ, ಆಯ್ತಾ. ಕೆಮಿಸ್ಟ್ರಿ ಇಂದ ನರ್ಸ್ಟ್, ಫ್ಯಾರಡೇಸ್, EMF ಇದನ್ನೆಲ್ಲ ಮಾಡಿ. ಓಕೆ, ಸೊ ಇದೆಲ್ಲ ಮಾಡಿ ಆದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ನಾನೀಗ ಏನ್ ಮಾಡ್ತಾ ಇದ್ದೇನೆ ಕೇಳಿದ್ರೆ, ಡೈಲಿ ನಾನೀಗ ಒಂದು ಇದನ್ನ ಕೊಡ್ತಾ ಇದ್ದೇನೆ, ಏನು ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಇದ್ದೇನೆ. ಪ್ಲಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನಿಮಗೆ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 10 ವರ್ಷದ ಕ್ವಶನ್ ಪೇಪರ್ ನ ಪರ್ಫೆಕ್ಟ್ ಆಗಿ ಮಾಡಿ. ಇದರಲ್ಲಿ ನಾನು ನೋಡಿದ ಪ್ರಕಾರ ಒಂದು 60% ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದಾನೆ ಬರುತ್ತೆ. ಹಾಗಾದ್ರೆ ಸರ್ ಸೇಮ್ ಆಸ್ ಇಟ್ ಇಸ್ ಹಾಗೆ ಬರುತ್ತಾ? ಇಲ್ಲ, ಆಸ್ ಇಟ್ ಇಸ್ ಹಾಗೆ ಬರೋದಿಲ್ಲ. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇಂದ ಆಸ್ ಇಟ್ ಇಸ್ ಹಾಗೆ ಬರೋದಿಲ್ಲ. ಬಟ್ ಟಾಪಿಕ್ಸ್ 100% ರಿಪೀಟ್ ಆಗುತ್ತೆ. ಆ ಟಾಪಿಕ್ಸ್ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಆ ಟಾಪಿಕ್ಸ್ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ. ಸೊ ದಯವಿಟ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ 10 ವರ್ಷದ ಮಾಡಿ. ನಾನು ಆಲ್ರೆಡಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು 2017 ಇಂದ 2025 ವರೆಗೆ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಚಾಪ್ಟರ್ ವೈಸ್ ಅಂಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಹಾಕ್ತಾ ಇದ್ದೇನೆ. ಅದರಲ್ಲೂ ಕೂಡ ಮೇಜರ್ಲಿ ಸೆಕೆಂಡ್ ಇಯರ್ ನ ಮೆಜಾರಿಟಿ ವೈಟೇಜ್ ಇರೋ ಎಲ್ಲ ಚಾಪ್ಟರ್ಸ್ ಇದು ಹಾಕಿದ್ದೇನೆ. ಆಲ್ಮೋಸ್ಟ್ 35 to 40 ಮಾರ್ಕ್ಸ್ ಇದು ಎಲ್ಲದನ್ನು ಹಾಕಿದ್ದೇನೆ. ಓಕೆ, ಸೊ ದಯವಿಟ್ಟು ಅದನ್ನ ನೋಡಿ. ನೀವು ಅದು ಬೇಕು ಅಂತಾದ್ರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಚಾನಲ್ ನ ಗ್ರೂಪ್ ನ ಲಿಂಕ್ ಅನ್ನ ಕೊಟ್ಟಿರ್ತೇನೆ, ದಯವಿಟ್ಟು ಜಾಯ್ನ್ ಆಗಿ, ಸರಿನಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕೆಮಿಸ್ಟ್ರಿಯಲ್ಲಿ ನೀವ್ ಏನ್ ಮಾಡಿ ಅಂತ ಕೇಳಿದ್ರೆ, NCERT ನ ಲೈನ್ ಬೈ ಲೈನ್ ಓದ್ಕೊಳ್ಳಿ. ಎಲ್ಲಾ ಚಾಪ್ಟರ್ ಬೇಡ, ನಾವು ಮೇಜರ್ ವೈಟೇಜ್ ಇರೋ ಚಾಪ್ಟರ್ ಗಳಿದೆ ನೋಡಿ. ಈಗ ಇಲ್ಲಿ ನೋಡಿ, ಒಂದ್ ಹೇಳಿದ್ರೆ ಇಲೆಕ್ಟ್ರೋ ಕೆಮಿಸ್ಟ್ರಿಯಿಂದ ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು. 2ನೇದು D&F ಬ್ಲಾಕ್ ಎಲಿಮೆಂಟ್ಸ್, 3ನೇದು ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಎರೆನ್ಸ್, 4ನೇದು ಕೋಆರ್ಡಿನೇಷನ್ ಕಾಂಪೌಂಡ್, 5ನೇದು ಆಲ್ಕೋಹಾಲ್ ಫಿನಾಲ್ಸ್ ಅಂಡ್ ಈಥರ್ಸ್, 6ನೇದು ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಅಂಡ್ ಬೇಕಾದ್ರೆ ಇನ್ನೂ ಒಂದು 2 ಚಾಪ್ಟರ್ ದಯವಿಟ್ಟು ಆಡ್ ಮಾಡ್ಕೊಳ್ಳಿ, ದಯವಿಟ್ಟು ಆಡ್ ಮಾಡಿ. ಓಕೆ, ಒಂದು 8 ಚಾಪ್ಟರ್ಸ್ ಅನ್ನ ಓದಿದ್ರೆ ನಿಮಗೆ 30 to 35 ಮಾರ್ಕ್ಸ್ ಬರುತ್ತೆ. ಒಂದು 8 to 10 ಚಾಪ್ಟರ್ಸ್ ಫ್ರಮ್ ಕೆಮಿಸ್ಟ್ರಿ ಇಂದ ಒಂದು 8 to 10 ಚಾಪ್ಟರ್ಸ್, ಫಿಸಿಕ್ಸ್ ಇಂದ ಒಂದು 8 to 10 ಚಾಪ್ಟರ್ಸ್, ಮ್ಯಾಥಮೆಟಿಕ್ಸ್ ಇಂದ ಒಂದು 8 to 10 ಚಾಪ್ಟರ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಆಕ್ಚುಲಿ 8 to 10 ಚಾಪ್ಟರ್ಸ್ ಬೇಡ. ಈವನ್ ಫಿಸಿಕ್ಸ್ ಅಲ್ಲೂ ಕೂಡ, ಫಿಸಿಕ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಕು, ಬಟ್ ಕೆಮಿಸ್ಟ್ರಿಯಲ್ಲೂ ನಿಮ್ಗೆ 8 to 10 ಚಾಪ್ಟರ್ಸ್ ಬೇಡ. ಓಕೆ, ಸೊ ಇರೋದ್ರಲ್ಲೇ ನೀವ್ ಏನ್ ಮಾಡಿ ಅಂತ ಕೇಳಿದ್ರೆ, ಒಂದು 8 to 10 ಚಾಪ್ಟರ್ಸ್ ಅನ್ನ ತಗೊಂಡು ಮಾಡಿ. ಫಸ್ಟ್ ಎಲ್ಲದನ್ನು ಕಂಪ್ಲೀಟ್ ಮಾಡಿ. ಅದರಲ್ಲೂ ಏನ್ ಮಾಡಿ ಅಂತ ಕೇಳಿದ್ರೆ, ರಿಪೀಟೆಡ್. ನಾನು ಈಗ PDF ಅನ್ನ ಕಳಿಸಿದೆ ನೋಡಿ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ನೋಡ್ಕೊಳ್ಳಿ. ಆ PDF ಅನ್ನ ನೋಡ್ಕೊಳ್ಳಿ, ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ಆ ಟಾಪಿಕ್ ಅನ್ನ ಮಾಸ್ಟರ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಅದು, ಪೂರ್ತಿ ಓದೋದಲ್ಲ. ನೀವು 8 ಚಾಪ್ಟರ್ಸ್ ಅನ್ನ ತಗೊಳ್ತೀರಾ, ಆ 8 ಚಾಪ್ಟರ್ಸ್ ಅಲ್ಲಿ ಪ್ರೀವಿಯಸ್ 10 years ಅಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ ತಗೊಳ್ಳಿ. ನೀವೀಗ ಒಂದು 40 ಮಾರ್ಕ್ಸ್ ಪ್ರಿಪೇರ್ ಆದ್ರೆ, ಈ 8 to 10 ಚಾಪ್ಟರ್ಸ್ ಅನ್ನ ತಗೊಂಡು ನೀವು 40 ಮಾರ್ಕ್ಸ್ ಪ್ರಿಪೇರ್ ಆದ್ರೆ, ವರ್ಸ್ಟ್ ಕೇಸ್ 30 to 35 ಗ್ಯಾರಂಟಿ ಬರುತ್ತೆ, ಸರಿನಾ. ಸೊ ಇಷ್ಟು ಬಂದ್ರೆ ನೀವ್ ಏನು ಮಾಡ್ಬೋದು, ಅರ್ಥ ಆಯ್ತಾ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಈಗ ಫಿಸಿಕ್ಸ್ ಅಲ್ಲಿ ನೋಡಿ, ನಾನು ಇಲ್ಲಿ ನಿಮ್ ತಗೊಂಡಿದ್ದು ಫಿಸಿಕ್ಸ್ ಅಲ್ಲಿ ರಿಮೈನಿಂಗ್ ಟಾಪಿಕ್ಸ್ ಅಂತ ಹೇಳ್ತಾ ಇದ್ದೇನೆ, ಅದು ಬಿಟ್ಟಾಕಿ ವೇವ್ ಆಪ್ಟಿಕ್ಸ್ ತಗೊಂಡಿದ್ದೇನೆ, ಆಲ್ಟರ್ನೇಟಿಂಗ್ ಕರೆಂಟ್ ತಗೊಂಡಿದ್ದೇನೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ತಗೊಂಡಿದ್ದೇನೆ, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ತಗೊಂಡಿದ್ದೇನೆ, ಕರೆಂಟ್ ಎಲೆಕ್ಟ್ರಿಸಿಟಿ ತಗೊಂಡಿದ್ದೇನೆ. ಇನ್ನೂ ಜಾಸ್ತಿ ತಗೊಳ್ಳಿ ನೀವು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಆದ್ರೆ ಒಂದು 2 ಚಾಪ್ಟರ್ ನ ತಗೊಳ್ಳಿ. ಅಂದ್ರೆ ನಾನು ಹೇಳುದು, ಈ Day 5 ಒಳಗಡೆ ಇದರಿಂದ 2 ತಗೊಂಡ್ರೆ ಆಲ್ಮೋಸ್ಟ್ ಒಂದು 8 to 10 ಚಾಪ್ಟರ್ಸ್ ಆದ್ರೂ ಮಾಡ್ಬೋದು ನೀವು. ಫಿಸಿಕ್ಸ್ ಇಂದ 2, ಮ್ಯಾಥಮೆಟಿಕ್ಸ್ ಇಂದ 2, ಕೆಮಿಸ್ಟ್ರಿ ಇಂದ 2, 8 to 10 ಚಾಪ್ಟರ್ಸ್ ಅನ್ನ ಮಾಡಿ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ಮಾತ್ರ ಓದ್ಕೊಳ್ಳಿ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು? ಪ್ರೀವಿಯಸ್ ಇಯರ್ ಅಷ್ಟೇ. ಅಟ್ಲೀಸ್ಟ್ ಒಂದು 60 to 70% ಗ್ಯಾರಂಟಿ ಪ್ರೀವಿಯಸ್ ಇಯರ್ ಟಾಪಿಕ್ಸ್ ಮೇಲೆ ಬರುತ್ತೆ. 60 to 70% ಅಂದ್ರೆ ಏನು ಸರ್? ಔಟ್ ಆಫ್ 60 ಒಂದು 35 to 40 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಇಂದನೇ ಬರುತ್ತೆ. ಮತ್ತು ನೋಡ್ಕೊಳ್ಳಿ, KCET ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ 25 to 30 ಮಾರ್ಕ್ಸ್ ಗ್ಯಾರಂಟಿ ಈಸಿ ಇಂದನೇ ಇರುತ್ತೆ, ಅರ್ಧಕ್ಕರ್ಧ ಈಸಿ ಇರುತ್ತೆ. ಈ 30 ಇಂದ 40 ಮಾರ್ಕ್ಸ್ ಸ್ವಲ್ಪ ಮೀಡಿಯಂ ಲೆವೆಲ್ ಇರುತ್ತೆ, ಸ್ವಲ್ಪ ಟೈಮ್ ತಗೊಳ್ಳೋದು ಅಥವಾ ನಿಮ್ಮ ಲಾಜಿಕಲ್ ಥಿಂಕಿಂಗ್ ಅನ್ನ ಅಪ್ಲೈ ಮಾಡೋದು. 40 ಮಾರ್ಕ್ಸ್ ಮೇಲ್ಗಡೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ಡಿಫಿಕಲ್ಟಿ. ಅದಕ್ಕೂ ಕೂಡ ಏನ್ ಕಷ್ಟ ಇರೋದಿಲ್ಲ. ನೀವು ಅಲ್ಲೇ ನಿಮ್ ಇದ್ರಲ್ಲಿ ಆಪ್ಷನ್ ಇರುತ್ತೆ, ಆಪ್ಷನ್ ಎಲಿಮಿನೇಷನ್ ಮಾಡೋದು, ಬೇರೆ ಏನೋ ಟ್ರಿಕ್ಸ್ ಯೂಸ್ ಮಾಡಿ, ಸ್ವಲ್ಪ ನಿಮ್ದು ನಾಲೆಜ್ ಯೂಸ್ ಮಾಡಿ ನೀವು ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ನಾನು ಇವಾಗ್ಲೇ ಹೇಳ್ತಾ ಇದ್ದೇನೆ, KCET 30 ಮಾರ್ಕ್ಸ್ ತೆಗಿಲಿಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. ನೀವು ಸರಿಯಾಗಿ ಈ ಮೇಜರ್ ವೇಟೇಜ್ ಚಾಪ್ಟರ್ ನ, ಅದರಲ್ಲೂ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಪರ್ಫೆಕ್ಟ್ ಆಗಿ ಮಾಡಿ ಹೇಳ್ತೇನೆ. ಆಮೇಲೆ ಮತ್ತೇನು ಪ್ರಾಬ್ಲಮ್ ಇಲ್ಲ ನಿಮ್ಗೆ, ಆಯ್ತಾ. ಸೊ ಅದಾದ್ಮೇಲೆ
ನೀವು ಲಾಸ್ಟಿಗೆ ಏನ್ ಮಾಡ್ಬೇಕು, ಶಾರ್ಟ್ ಕಟ್ ಟ್ರಿಕ್ಸ್ ಅನ್ನ ಯೂಸ್ ಮಾಡೋದು, ಎಲಿಮಿನೇಷನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡೋದು, ಇದನ್ನ ಮಾಡಿ, ಗ್ಯಾರಂಟಿ ಆಗುತ್ತೆ. ಸರಿನಾ? ದಯವಿಟ್ಟು ಸ್ಟೂಡೆಂಟ್ಸ್ ಲಾಸ್ಟ್ 7 days ಇದೆ. ನಾನು ಫೈನಲಿ ನಾನು ನಿಮ್ಗೆ ಇದನ್ನ ಹೇಳ್ತಾ ಇದ್ದೇನೆ ಕೇಳಿ. ಫಿಸಿಕ್ಸ್ ಅಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್, ಆಲ್ಟರ್ನೇಟಿಂಗ್ ಕರೆಂಟ್, ಇದರಲ್ಲಿ ಟೋಟಲ್ 6 ಚಾಪ್ಟರ್ಸ್ ಆಯ್ತು. ಇದರಲ್ಲಿ ನೋಡಿ ನಿಮ್ಗೆ 18 ಪ್ಲಸ್ 6 24 ಮಾರ್ಕ್ಸ್ ಬರುತ್ತೆ. ಆಯ್ತಾ? 6 ಚಾಪ್ಟರ್ಸ್ ಅಲ್ಲಿ. ಇದಕ್ಕೆ ಇನ್ನೊಂದು 3 ಚಾಪ್ಟರ್ಸ್ ಅನ್ನ ಆಡ್ ಮಾಡಿದ್ರೆ 30 ಮಾರ್ಕ್ಸ್ ಆಗುತ್ತೆ. ಮ್ಯಾಗ್ನೆಟಿಸಮ್, ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ವೇವ್ ಆಪ್ಟಿಕ್ಸ್. ದಯವಿಟ್ಟು ಫಸ್ಟ್ ಇದನ್ನ ಮಾಡ್ಕೊಳ್ಳಿ. ಯಾವ್ದ್ರಲ್ಲಿ ನಾನು ಹೇಳ್ತಾ ಇರೋದು? ಫಿಸಿಕ್ಸ್ ಅಲ್ಲಿ. ಅದೇ ನಿಮ್ಗೆ ಕೆಮಿಸ್ಟ್ರಿಗೆ ಬಂದ್ರೆ ಸೊಲ್ಯೂಷನ್ಸ್, ಕೆಮಿಕಲ್ ಕೈನೆಟಿಕ್ಸ್, ದ ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಕೋರ್ಡಿನೇಷನ್ ಕಾಂಪೌಂಡ್ಸ್, ಹ್ಯಾಲೋ ಆಲ್ಕೆನ್ಸ್ ಅಂಡ್ ಹ್ಯಾಲೋ ಎರೆನ್ಸ್, ಆಲ್ಕೋಹಾಲ್ಸ್ ಅಂಡ್ ಫಿನಾಲ್ಸ್ ಅಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ನಾನು ಹೇಳ್ತಾ ಇದ್ದೇನೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ಇದೇ ಮಾಡ್ಲಿಕ್ಕಿಲ್ಲ, ನೆಗ್ಲೆಕ್ಟೇ ಮಾಡ್ಲಿಕ್ಕಿಲ್ಲ, ಹೇಳಿದ್ದೇನೆ. ಈಗ ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರೆನ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಅಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಅಂಡ್ ಈಥರ್ಸ್. ಅಂದ್ರೆ ನಾನು ಹೇಳೋದು, ಈಗ ಇಷ್ಟು ಚಾಪ್ಟರ್ ಹೇಳಿದೆ ನೋಡಿ, ಹೇಳಿದ್ದೆಷ್ಟು? 3, 6, 7 ಚಾಪ್ಟರ್ ಹೇಳಿದ್ದೇನೆ. 15 ಪ್ಲಸ್ 16 31 ಮಾರ್ಕ್ಸ್ ಈ 7 ಚಾಪ್ಟರ್ ಇಂದ ಬಂದಿದೆ. ಇದಕ್ಕೆ ಇನ್ನೊಂದು 3 ಚಾಪ್ಟರ್ ಆಡ್ ಮಾಡಿದ್ರೆ, ಎಲೆಕ್ಟ್ರೋಕೆಮಿಸ್ಟ್ರಿ, ಅಮೈನ್ಸ್, ಬಯೋಮ್ಯಾಲಿಕ್ಯೂಲ್ಸ್ ಆಡ್ ಮಾಡಿದ್ರೆ 40 ಮಾರ್ಕ್ಸ್ ಇದಾಗುತ್ತೆ. ಸೊ ದಯವಿಟ್ಟು ಕೆಮಿಸ್ಟ್ರಿಯಲ್ಲಿ 10 ಚಾಪ್ಟರ್ಸ್ ಅನ್ನ, ಸೆಕೆಂಡ್ PUC 10 ಚಾಪ್ಟರ್ಸ್ ಅನ್ನ ದಯವಿಟ್ಟು ಮಾಡಿ ಪ್ಲೀಸ್. ಆಗದೆ ಇದ್ರೆ ಅಟ್ಲೀಸ್ಟ್ 7 ಚಾಪ್ಟರ್ಸ್. ಬಯೋಮಾಲಿಕ್ಯೂಲ್ಸ್, ಅಮೈನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ಆಗೋದಿಲ್ವಾ? 7 ಚಾಪ್ಟರ್ಸ್ ಆದ್ರೂ ಮಾಡಿ, ದಯವಿಟ್ಟು ಮಾಡಿ. ಓಕೆ. ಸೊ ಮತ್ತೊಂದು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಮಾಡಿ. ಇಲ್ಲಿ ನೋಡಿ ನಾನು ಹೇಳಿದ್ದೇನೆ, ಆಲ್ಟರ್ನೇಟಿಂಗ್ ಕರೆಂಟ್ ಇಂದ ನೋಡಿ, RMS ವ್ಯಾಲ್ಯೂ ಇರ್ಬೋದು, ಇಂಪಿಡೆನ್ಸ್ ಇರ್ಬೋದು, ರೆಸೋನೆನ್ಸ್ ಇರ್ಬೋದು, ಪವರ್ ಫ್ಯಾಕ್ಟರ್ ಇರ್ಬೋದು. ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ, ಟಾಪಿಕ್ಸ್ ಅನ್ನ ಫಸ್ಟ್ ಮಾಡಿ. ಮ್ಯಾಥ್ಸ್ ಇಂದನೂ ಹಾಗೆ ನಾನು ಮೊದಲು ಹೇಳಿದ್ದೇನೆ, ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ, ಇಂಟಿಗ್ರೇಷನ್, ಮೆಟ್ರೈಸಸ್ ಅಂಡ್ ಡಿಟರ್ಮಿನೆಂಟ್ಸ್, ದೆನ್ 3D ವೆಕ್ಟರ್ಸ್. ಇದಿಷ್ಟು ಚಾಪ್ಟರ್ ನ ಮಾಡಿದ್ರೆ, ಓನ್ಲಿ 6 ಚಾಪ್ಟರ್ಸ್ ಅನ್ನ ಮಾಡಿದ್ರೆ ನಿಮ್ಗೆ 27 ಮಾರ್ಕ್ಸ್ ಬರುತ್ತೆ. ಎಷ್ಟು ಈಸಿ ಇದೆ. ದಯವಿಟ್ಟು ಇದನ್ನ ಫಾಲೋ ಮಾಡಿ. ಇವತ್ತು 3rd ಡೇಗೆ ನಾನು ಸಪರೇಟ್ ಆಗಿ ವಿಡಿಯೋ ಕೊಡ್ಲಿಲ್ಲ, ಬಟ್ ಏನ್ ಮಾಡಿ ಅಂತ ಕೇಳಿದ್ರೆ, ಮ್ಯಾಥ್ಸ್ ಇಂದ ಬೇಕಾದ್ರೆ ಮೆಟ್ರೈಸಸ್ ಅಂಡ್ ಡಿಟರ್ಮಿನೆಂಟ್ಸ್ ಅನ್ನ ತಗೊಳ್ಳಿ, 2 ಚಾಪ್ಟರ್ ನ ತಗೊಳ್ಳಿ, ಅಂದ್ರೆ ಬೇಗ ಆಗುತ್ತಲ್ಲ ಮ್ಯಾಥ್ಸ್. ಅವಾಗ ಕೆಮಿಸ್ಟ್ರಿಯಿಂದ ಡಿ ಅಂಡ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ತಗೊಳ್ಳಿ, ಫಿಸಿಕ್ಸ್ ಇಂದ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ತಗೊಳ್ಳಿ. ದಯವಿಟ್ಟು ಮಾಡಿ ಸ್ಟೂಡೆಂಟ್ಸ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ, ಅದ್ರದ್ದು ಟಾಪಿಕ್ ನೋಡ್ಕೊಳ್ಳಿ, ಆ ಟಾಪಿಕ್ ಅನ್ನ ಓದ್ಕೊಳ್ಳಿ. ಅದಾದ್ಮೇಲೆ ಸಂಜೆ ನಾನು ನಮ್ಮ ಗ್ರೂಪ್ ಅಲ್ಲಿ ಇದಾಗ್ತೇನೆ, ಯಾವುದು ಮಾಕ್ ಟೆಸ್ಟ್ ಆಗ್ತೇನೆ, ದಯವಿಟ್ಟು ಅಟೆಂಡ್ ಮಾಡಿ. ಇವತ್ತು ಮ್ಯಾಥಮೆಟಿಕ್ಸ್. ಓಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇದನ್ನ ಬೇಕಾದ್ರೆ ಶೇರ್ ಮಾಡ್ತೇನೆ, ಬಟ್ ಇದು ನಿಮ್ಗೆ ಏನು ಇದಾಗತ್ತೆ ಅಂತಿದ್ರೆ ಮಾತ್ರ, ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ ಅಂತಿದ್ರೆ ಮಾತ್ರ. ಇಲ್ಲದೆ ಇದ್ರೆ ನೀವು ನಾನು 2 days ಬಿಫೋರ್ ನಾನು ಯಾವ್ದು ಕೊಟ್ಟಿದ್ದೇನೆ ನೀವು ಅದನ್ನೇ ಫಾಲೋ ಮಾಡ್ತೇನೆ ಅಂತಿದ್ರೆ ಅದನ್ನೇ ಫಾಲೋ ಮಾಡಿ. ಬಟ್ ದಯವಿಟ್ಟು ಓದೋವಂತ 8 ರಿಂದ 10 ಚಾಪ್ಟರ್ಸ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. 40 ಮಾರ್ಕ್ಸ್ ನೀವು ಓದಿದ್ದಿದ್ರೆ ಪ್ರೀವಿಯಸ್ ಇಯರ್ ಟಾಪಿಕ್ಸ್ ಇಂದ ಒಂದು 30 to 35 ಗ್ಯಾರಂಟಿ ಬರುತ್ತೆ, 100% ಬರುತ್ತೆ. ದಯವಿಟ್ಟು ಇದನ್ನ ಮಾಡಿ. ಅದಾದ್ಮೇಲೆ ಬೇಕಾದ್ರೆ ನಿಮ್ ಲಾಸ್ಟ್ 1 day ಇದ್ದಾಗ ಡೈರೆಕ್ಟ್ಲಿ ಕ್ವಶನ್ ಕೇಳುವಂತ ಕೆಲವೊಂದು ಫಸ್ಟ್ ಇಯರ್ ಚಾಪ್ಟರ್ ಬೇಕಾದ್ರೆ ಓದ್ಬೋದು. ಫಸ್ಟ್ ಇದನ್ನ ಮಾಡಿ ದಯವಿಟ್ಟು. ಓಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಲಾಸ್ಟ್ 7 days ಸ್ಟ್ರಾಟಜಿನ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಈ 7 days ಅನ್ನೋದು 2 or die, ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ನೀವು ನಮ್ಮ ಯೂಟ್ಯೂಬ್ ಇದು ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗ್ಬೇಕು ಅಂತ ಇದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಹಾಗೆ ನಮ್ದೊಂದು ಏಕಲವ್ಯ 3.0 ಅಂತಿದೆ. ಇದು ನಿಮ್ಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡ್ತೇವೆ. ಇಂಜಿನಿಯರಿಂಗ್ ಅಡ್ಮಿಷನ್ ಇದು ಪೇಯ್ಡ್ ಕೌನ್ಸಿಲಿಂಗ್ ಆಗಿರುತ್ತೆ. ಆನ್ಲೈನ್ ಆದ್ರೆ ನಿಮ್ಗೆ 1999 rupees ಫೀಸ್ ಇರುತ್ತೆ. ಆಫ್ಲೈನ್ ಅಲ್ಲಿ ಆದ್ರೆ 3999 rupees ಫೀಸ್ ಇರುತ್ತೆ ಫಾರ್ ಫಸ್ಟ್ 100 ಸ್ಟೂಡೆಂಟ್ಸ್. ಜಾಯ್ನ್ ಆಗ್ಬೇಕು ಅಂತಿದ್ರೆ 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.